ಪ್ರಧಾನಿ ಆಗಬೇಕು ಅಂದರೆ ಮೋದಿ ಆಗಬೇಕು. ಯಾಕೆ ಸರ್? ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮೋದಿ ಆಗಬೇಕು. ಒಂದ್ಸಲ ಗೆದ್ದಿದ್ದಾರಲ್ಲ ಸರ್, ಮತ್ತೆ ತಿರ್ಗಿ ಅವರೇನಾ? ನಾವು ಗೆದ್ದಿದ್ರೆ ಹಂಗಾದ್ರೆ ಮತ್ತೆ ಗೆಲ್ಬಾರ್ದ? ಒಳ್ಳೆ ಕೆಲಸ ಮಾಡಿದ್ರೆ ಗೆಲ್ಬೋದು. ಯಾರು ಬೇಕಾದ್ರೂ ಒಳ್ಳೆ ಕೆಲಸ ಮಾಡೋರು ಗೆಲ್ಬೋದು. ಮೋದಿ ಮತ್ತೆ 3ನೇ ಸಲ ಪ್ರಧಾನಿ ಆಗಿ ದೇಶ ಅಭಿವೃದ್ಧಿ ಆಗುತ್ತೆ. ಈ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಒಂದೇ ಭಾರತ್ ರೈಲು ಕೊಟ್ಟಿದ್ದಾರೆ, ಹೈವೇ ರೋಡ್ಗಳು ಮಾಡಿಸಿದ್ದಾರೆ, ಬ್ರಿಡ್ಜ್ಗಳು ಮಾಡಿಸಿದ್ದಾರೆ, ರೈತರುಗಳಿಗೆಲ್ಲ ದುಡ್ಡು ಹಾಕಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದವರು ಹಾಳು ಮಾಡಿದ್ದಾರೆ. ಅವರು ಸರಿಯಾಗಿ ಬರ್ತಿರೋ ದುಡ್ಡು ನಿಲ್ಲಿಸಿದ್ದಾರೆ. ದಲಿತರಿಗೆ ಬರ್ತಿರೋ ದುಡ್ಡೆಲ್ಲ ಗೃಹಲಕ್ಷ್ಮಿಗೆ ಯೂಸ್ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸಗಳು ಮಾಡಲ್ಲ, ಇವರು ದಾರಿ ತಪ್ಪಿಸ್ತಾವ್ರೆ ಕಾಂಗ್ರೆಸ್ನವರು. ಅದು ಜನಗಳು ಯಾರೂ ಇಷ್ಟಪಡಲ್ಲ. ದೇಶ ಅಭಿವೃದ್ಧಿ ಆಗಬೇಕು, ದೇಶ ಭದ್ರತೆ ಆಗಬೇಕು. ಮಿಲ್ಟ್ರಿಗೆಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಮಿಲ್ಟ್ರಿ ಅಂದರೆ ಇಡೀ ವರ್ಲ್ಡೇ ನಮ್ಮ ನೋಡ್ತಾ ಇದೆ ಮೋದಿನ. ಮೋದಿ ಅಂದರೆ ಈ ದೇಶಕ್ಕೆ ಅತಿ ಅಮೂಲ್ಯ. ಈಗ ನಮ್ಮ ದೇಶಕ್ಕೆ ಮೋದಿನೇ ಆಗ್ಬೇಕಂತ. ಮೋದಿನೇ ಆಗಬೇಕು. ಮೋದಿ ಬಂದ್ರೇ ಈ ದೇಶ ಅಭಿವೃದ್ಧಿ ಈ ದೇಶಕ್ಕೆ. ಯಾಕೆ 70 ವರ್ಷದಲ್ಲಿ ಇವರು ಆ ಲಕ್ಷ್ಮಿ ಈ ಲಕ್ಷ್ಮಿ 1 ಲಕ್ಷ ಕೊಡ್ತೀನಿ ಅಂತವ್ರಲ್ಲ, ಅವಾಗ ಯಾಕೆ ಕೊಡಲಿಲ್ಲ? ಇವರು ಕೊಡ್ಬೋದಾಗಿತ್ತಲ್ಲ. ಇವಾಗ ಕೊಡ್ತೀನಿ ಅಂತವ್ರಲ್ಲ, ಅವಾಗಲೇ ಕೊಟ್ಟು ಅವಾಗಲೇ ಮಾಡಿದರೆ ಯಾಕೆ ಮಾಡ್ತೀವಿ? ಇವ್ರಿಗೆ ಬರೀ ಕೊಡುಗೆಗಳು ಕೊಡೋದ್ರಲ್ಲಿ ಬಿಜಿ ಆಗವ್ರೆ. ಇವ್ರು ದೇಶ ಅಭಿವೃದ್ಧಿಯಲ್ಲಿ ಯಾರೂ ಏನೂ ಮಾತಾಡ್ತಾ ಇಲ್ಲ. ಅಭಿವೃದ್ಧಿ ಆಗಬೇಕು ಮೇನ್. ಈ ದೇಶ ಇವತ್ತು ಇರ್ತೈತೆ, ನಾಳೆ ಹೋಗ್ಬಿಡ್ತೈತೆ. ಇದು ಎಷ್ಟು ದಿನ ಇರ್ತೈತೆ? ಇವ್ರು ಸರ್ಕಾರ ಇರೋವರೆಗೂ ಇರುತ್ತೆ, ಆಮೇಲೆ ಇರುತ್ತಾ? ಜನಗಳಿಗೆ ಅಮಾಯಕರಿಗೆ ಯಾಮರಿಸ್ತಾ ಇದ್ದಾರೆ. ಅದು ಯಾರೂ ಇಷ್ಟಪಡಲ್ಲ ಬುದ್ಧಿವಂತರು. ಅಮಾಯಕರು ದಟ್ಟರು ಯಾರನ್ನು ಇಷ್ಟಪಡ್ಬೋದೇನೋ. ಆಮೇಲೆ ಯಾರೋ ಒಬ್ಬರಿಗೆ ಕಡುಬಡವ್ರಿಗೆ ಒಳ್ಳೆಯದಾಗುತ್ತೆ, ಇಲ್ಲ ಅಂತ ಎಲ್ಲರಿಗೂ ಇಲ್ಲ. ಅದು ದೇಶ ಅಭಿವೃದ್ಧಿಯಲ್ಲಿ 90% ಎಲ್ಲರೂ ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಾರೆ. ಆ ರೀತಿ ಇದ್ದರೆ ಮಾತ್ರ ನಾನು ಇಷ್ಟಪಡ್ತೀನಿ BJP ಪಕ್ಷ. ಯಾರು ಆಗ್ಬೇಕಂತೀರಿ ಈ ಸಲ? ಮೋದಿನೇ ಆಗಬೇಕು. ನರೇಂದ್ರ ಮೋದಿಜಿಯವರೇ ಆಗಬೇಕು ಈ ದೇಶಕ್ಕೆ ಪ್ರಧಾನಿ. ಬೇರೆಯವರು ಅಂದರೆ ಯಾರು ಗೆಲುವು ಆಗುತ್ತಂತೀರಾ? ಗೆಲುವು ಆಗೇ ಆಗುತ್ತೆ. ದೇಶದಲ್ಲೆಲ್ಲ ಬುದ್ಧಿವಂತರು, ಈಗ ದಡ್ಡರು ಯಾರೂ ಇಲ್ಲ. ಹಾಗೇ ಆಗುತ್ತೆ. ಮತ್ತೆ ಪ್ರಧಾನಿ ಆಗೋದು ಅವರೇ, ಇದರಲ್ಲಿ ಸಂಶಯನೇ ಇಲ್ಲ. ಮತ್ತೆ ಪ್ರಧಾನಿ ಆದರೆ ಏನು ಬದಲಾವಣೆ ಮಾಡ್ಬೋದು ಅಂತೀರಾ? ಏನೇನು ಬದಲಾವಣೆ ಅಂದರೆ ಮತ್ತೆ ಯುವಕರಿಗೆ ಮತ್ತು ರೈತರಿಗೆ ಮತ್ತು ಈ ದೇಶದಲ್ಲಿ ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋವೆಲ್ಲ ಕರೆಕ್ಟಾಗಿ ನಡ್ಕೊಂಡಿದ್ದಾರೆ. 370 ಕಾಯ್ದೆ ತೆಗೆದುಹಾಕಿದ್ರು. ಆ ದೇಶದ ನಮ್ಮದು ಅವಿಭಾಜ್ಯ ಹಂಗಾರಿ. ಇವ್ರು ಯಾಕೆ 70 ವರ್ಷದಲ್ಲಿ ಮಾಡ್ಬೋದಾಯ್ತಲ್ಲ? 500 ವರ್ಷದ ಇತಿಹಾಸ ಇರೋ ರಾಮ ಮಂದಿರನೇ ಇವ್ರು ಮಾಡೋಕ್ಕೆ ಬಿಡಲಿಲ್ಲ. ಅದರಲ್ಲಿ ಅವರೇ ವಾದ ಮಾಡಿದ್ರು. ಯಾರೋ ಕಾಂಗ್ರೆಸ್ನವರೇ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಬಿಟ್ಟು ದೇಶಕ್ಕೆ ಬೆಂಕಿ ಹಚ್ಚಿದ್ರು. ಮಾಡೋರ್ಗೂ ಬಿಡಲಿಲ್ಲ, ಅವರು ಮಾಡಲಿಲ್ಲ. ಮಾಡ್ಬೋದಾಗಿತ್ತಲ್ಲ ಈ ಕೆಲಸ, ಯಾಕೆ ಮಾಡಲಿಲ್ಲ? ಆ ಥರ ಇದ್ದರೆ ಮಾತ್ರ ಜನಗಳು ಇಷ್ಟಪಡ್ತಾರೆ. ಜನಗಳನ್ನ, ಅಮಾಯಕರನ್ನ, ದಟ್ಟರನ್ನ ಗೃಹಲಕ್ಷ್ಮಿ ಯೋಜನೆ ಅಂತ, ಬಸ್ ಚಾರ್ಜ್ ಫ್ರೀ ಅಂತ ಎಷ್ಟು ದಿನ ಇರುತ್ತೆ? ಇವೆಲ್ಲ 3 ದಿನ ಇರುತ್ತೆ ಅವ್ರ ಸರ್ಕಾರ ಇರೋವರೆಗೂ. ನಾಳೆ ಮುಖ್ಯಮಂತ್ರಿ ಚೇಂಜ್ ಆದರೆ ಇದು ಬಿದ್ದೋದ್ರೂ ಬಿದ್ದೋಗ್ಬೋದು, ಇಲ್ಲ 5 ವರ್ಷ ಏನಾದ್ರು ಇರ್ಬೋದು. ಕಂಟಿನ್ಯೂ ಇರುತ್ತಾ ಇದು? ಇಲ್ಲ. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ನರೇಂದ್ರ ಮೋದಿಜಿಯವರೇ ಇರಬೇಕು. ಅವರಿದ್ದರೆ ಮಾತ್ರ ಸಾಧ್ಯ ಇದು. ಇವ್ರು ಹೇಳ್ತಾವ್ರೆ ಸುಮ್ಮನೆ ಸುಳ್ಳು ಆಶ್ವಾಸನೆಗಳು ಕೊಟ್ಬಿಟ್ಟು ಜಾತಿ ರಾಜಕೀಯ ಮಾಡಿಕೊಂಡು ಇವ್ರ ಮೇಲೆ ಗೂಬೆ ಕೂರಿಸ್ತಾವ್ರೆ BJP ಅವ್ರ ಮೇಲೆ. ಆ ಕೆಲಸ ಅವ್ರು ಮಾಡ್ಬೋದಾಯ್ತಲ್ಲ, 70 ವರ್ಷದಲ್ಲಿ ಕೊಡ್ಬೋದಾಯ್ತಲ್ಲ ಏನಾದ್ರು ಕೊಡುಗೆ ದೇಶಕ್ಕೆ. ನಾವು ಮಾಡಿದ್ವಿ. ಮಹಾರಾಜರು ಮಾಡಿರೋ ಕಾಲದಲ್ಲಿ ಡ್ಯಾಮ್ಗಳನ್ನ ನಾವು ಕಟ್ಟಿದ್ವಿ ಅಂತ ಹೇಳ್ಕೊಂಡು ಹೋಗ್ರಿ. ಇವರೇ ಮಾಡ್ಬೋದಾಯ್ತಲ್ಲ. ಟಿಪ್ಪು ಸುಲ್ತಾನ್ ಹುಲಿನ ಹೋಗಿ ಶಾಸಿತ್ತು. ತಪ್ಪು ತಾನೇ ಇವೆಲ್ಲ ಇತಿಹಾಸ. ಈ ಸಲ ಇವರೇ ಬರ್ತಾರಂತೀರಾ? ಈ ಸಲ ಮೋದಿನೇ ಬರ್ತಾರೆ? ಮೋದಿನೇ ಬರಬೇಕು. ಮೋದಿ ಬಂದ್ರೇ ನನಗಿಷ್ಟ. ಈ ದೇಶದಲ್ಲಿ 3/4 ಭಾಗ ಜನಕ್ಕೆ ಇಷ್ಟ ಮೋದಿಜಿ ಬರಬೇಕು ಅಂತ. ಅದ್ರ ಮೇಲೆ ಕೆಲವ್ರು ಗೊತ್ತಿಲ್ಲದವ್ರು ದಾರಿ ತಪ್ಪಿಸ್ಬೋದು. ಅದು ಜಾಸ್ತಿ ದಿನ ನಡೆಯಲ್ಲ. ಮೋದಿಜಿಯವ್ರು ಬಂದರೆ ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ.